ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರಿಗೆ ಬಡಿಯೋದಾಗ್ಲಿ ಅವಶ್ಯವಾಗಿ ಬೈಯುವಂತದ್ದಾಗ್ಲಿ ಅಗೌರವದಿಂದ ವರ್ತನೆ ಮಾಡುವಂತದ್ದಾಗ್ಲಿ ಇದಕ್ಕೆ ಪೊಲೀಸ್ ಕಾಯ್ದೆ ಆಗ್ಲಿ ಕರ್ನಾಟಕ ಪೊಲೀಸ್ ಮ್ಯಾನುವಲ್ ಆಗ್ಲಿ ಯಾವುದೇ ರೀತಿಯ ಅವಕಾಶಗಳ ಅಧಿಕಾರಗಳನ್ನ ನೀಡಿಲ್ಲ. ಹೌದು, ಲಾಠಿ ಕೊಟ್ಟಿರ್ತಕ್ಕಂಥದ್ದು ಕೇವಲ ಜನಗಳನ್ನ ಸಾರ್ವಜನಿಕ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೋಸ್ಕರ, ಜನಗಳನ್ನ ಚದುರಿಸೋದಕ್ಕೋಸ್ಕರ ಲಾಠಿಯನ್ನ ಮಾಡುವಂಥದ್ದು. ಆದ್ರೆ ಪೊಲೀಸ್ನವರು ಆ ಲಾಠಿಯನ್ನ ಇವತ್ತು ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರನ್ನ ಭಯಪಡಿಸ್ತಾರೆ. ಹೌದು, ಸೊ ಅದರಿಂದ ಜನಗಳು ಇವತ್ತು ಹೆದರ್ತಾರೆ ಸರ್. ಅದೇ ರೀತಿ ನಾವು ನೋಡ್ತಾ ಇದ್ದೀವಿ, ನಾನು ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಗಮನಿಸ್ತಾ ಇದ್ದೀನಿ, ಈ ಬೆಲ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ವಿಚಾರಣೆ ಹಂತದಲ್ಲಿ, ವಿಚಾರಣೆ ಯಾವ್ದೊಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸಿಕ್ಕಾಕೊಂಡಾಗ ಆ ವ್ಯಕ್ತಿಯನ್ನ ಬಾಯಿ ಬಿಡಿಸೋದಿಕ್ಕೆ ಏನಾದ್ರು ಅವನ ಮೇಲೆ ಬರೆದು ಅವನಿಂದ ಹಣನ ಕಿತ್ಕೊಳ್ಳುವಂತದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ಮನಿ ಟ್ರಾನ್ಸಾಕ್ಷನ್ ಕೇಸ್ಗಳಲ್ಲಿ ಒಪ್ಕೋ ಅನ್ನೋದು, ಚೆಕ್ಗಳನ್ನ ಕೊಡು ಅಂತ ಹೇಳಿ ಬರ್ಕೊಡು ಅಂತ ಹೇಳೋದು, ಆ ಒಂದು ಇದನ್ನ ಅಪರಾಧ ನೀನೇ ಒಪ್ಕೋ ಅಂತ ಹೇಳುವಂಥದ್ದು. ಸೊ ಈ ತರದೆಲ್ಲ ಒಂದು ಪ್ರಕರಣಗಳಲ್ಲಿ ಆ ಬೆಲ್ಟ್ ಅನ್ನ ಇಟ್ಕೊಂಡು ಅವ್ರಿಗೆ ಹೊಡಿತಕ್ಕಂಥದ್ದು, ಆಮೇಲೆ ಬಾಂಬೆ ಕಟ್ ಅಂತ ಮಾಡ್ತಾರೆ, ಕಾಲನ್ನ ಜೋಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಭಾರವಾದಂತ ವಸ್ತುವನ್ನ ಇಟ್ಟು ಉಳಿಸ್ತಾರೆ. ಸೊ ಈ ತರದೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಇದು ನಡೀತದೆ ಅನ್ನೋಂಥದ್ದು ಸಾರ್ವಜನಿಕರಿಂದ ಹಿಂದಿನಿಂದಲೂ ಗೊತ್ತಿರುವಂತ ವಿಷಯಗಳು. ಇಂಥ ಪ್ರಕರಣಗಳು ಏನಾಗುತ್ತದೆ, ಇವೆಲ್ಲ ನ್ಯಾಯಾಲಯದ ವ್ಯಾಪ್ತಿ ಬರುವಂತ ಪ್ರಕರಣಗಳು ಕೆಲವು. ಇವು ಅಂತ ಈ ಬಲವಂತವಾಗಿ ಸಹಿಗಳನ್ನ ಮಾಡಿಸ್ಕೊಳ್ಳುವಂಥದ್ದು, ಬಲವಂತವಾಗಿ ಒಪ್ಪಿಗೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ದಬ್ಬಾಳಿಕೆ, ದೌರ್ಜನ್ಯಗಳು, ದುರ್ನಡತೆಗಳು, ಅಧಿಕಾರ ದುರ್ಬಳಕೆ ಇವೆಲ್ಲ ಆಗ್ತವೆ. ಇಂಥದ್ದು ಪ್ರಕರಣಗಳನ್ನ ಮೊನ್ನೆ ನ್ಯಾಯಾಲಯದಲ್ಲಿ ಆರೋಪಿತ ಹಾಜರಾದಂತ ಸಂದರ್ಭದಲ್ಲಿ ನಿರ್ಭೀತಿಯಿಂದ ಹೇಳುವಂತ ವ್ಯವಸ್ಥೆ ಹೇಳ್ಬೇಕಾಗತ್ತೆ. ಪಾರದರ್ಶಕವಾಗಿರ್ಬೇಕು, ಜನಸ್ನೇಹಿಯಾಗಿ ಆಗಿರ್ಬೇಕು, ಮಾಡಬೇಕು. ಈಗ ಅಂತ ಪ್ರಕರಣ ನ್ಯಾಯಾಲಯದಲ್ಲಿ ಹೇಳ್ಬೋದು. ಇಂಥ ಪ್ರಕರಣಗಳನ್ನ ನಮ್ಮ ಪ್ರಾಧಿಕಾರಕ್ಕೂ ಕೂಡ ದೂರು ಸಲ್ಲಿಸಬಹುದು. ಯಾರನ್ನೋ ಈ ಬಲವಂತಕ್ಕಾಗಿ ಒಳಗಾಗಿರ್ತಾರೆ ನೀವು ಹೇಳಿದಂತ ವ್ಯಕ್ತಿಗಳು, ಅವ್ರು ಪ್ರಾಧಿಕಾರಕ್ಕೆ ಸಲ್ಲಿಸಬಹುದು, ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ಸಲ್ಲಿಸಬಹುದು. ಹೌದು, ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಬೇಕು. ಬಟ್ ಇನ್ನೊಂದು ಏನಾಗುತ್ತೆ ಸರ್, ಈಗ ಒಡೆಬಡೆ ಮಾಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ಎಲ್ಲರಿಗೂ ಮಾಡಿದೆ ಅನ್ನೋಂತ ಆರೋಪಗಳು ಬಹಳಷ್ಟಿದೆ. ಅಂತ ಪ್ರಕರಣಗಳಿದ್ದಾಗ ವೈದ್ಯಕೀಯ ಚಿಕಿತ್ಸೆ ಪಡೆದು ಅದರ ಆಧಾರದ ಮೇಲೇನೆ ಮಾಡಬಹುದು. ಸರ್ ಇಲ್ಲ, ಇದೇನು ಕ್ವಶನ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಒಡೆದು ಗಾಯಪಡಿಸಿ ಅವನು ಒಬ್ಬ ಪ್ರತಿ ನಾನು ಕುಂಟ್ಕೊಂಡು ಹೋಗ್ತಾರೆ. ಸುಮ್ಮನೆ ಯಾರು ಅವ್ರಿಗೆ ಹೊಡೆದಿ ಅವ್ರು ಇಲ್ ಟ್ರೀಟ್ ಮಾಡಿದ ಆ ರೀತಿ ಅವ್ರು ಒಂದು ಅವರು ಆಸ್ಪತ್ರೆಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ, ಜನರಲ್ ಚೆಕ್ಅಪ್ ಮಾಡಿಸ್ಕೊಂಡ್ಬರ್ತಾರೆ ಅಷ್ಟೇ. ಅಲ್ಲಿಗೆ ಆಗಿದೆ ಅಥವಾ ನನಗೆ ಗಾಯ ಆಗಿದೆ ಅಂತ ಯಾವ್ದು ಕೂಡ ರಿಪೋರ್ಟ್ ಅಲ್ಲಿ ಇರಲ್ಲ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ನೀನು ಜಡ್ಜ್ ಮುಂದೆ ಹೊಡೆದ್ರು ಟ್ರೀಟ್ ಮಾಡಿದ್ರು ಅಂತ ಕೇಳ್ಬಾರ್ದು. ಅಲ್ಲಿ ಜಡ್ಜ್ ಕೇಳ್ತಾರೆ, ಹೊಡೆದ್ರ ನಿಮ್ಗೇನೋ ತೊಂದರೆ ಕೊಟ್ರ ಅಂತ ಕೇಳ್ತಾರೆ. ಅಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಇಲ್ ಟ್ರೀಟ್ ಮಾಡ್ತಕ್ಕಂಥದ್ದು, ಅವ್ರನ್ನ ಬೆದರಿಸ್ತಕ್ಕಂಥದ್ದು, ಬೆದರಿಸಿ ಆ ಒಂದು ಪ್ರಕರಣ ಒಪ್ಕೊಳ್ಳಿ ಅಂತ ಹೇಳುವಂಥದ್ದು, ಅಥವಾ ಇನ್ಯಾವುದೋ ಒಂದು ಪ್ರಭಾವಕ್ಕೊಳಗಾಗಿ ಅವ್ರ ಮೇಲೆ ಇಲ್ ಟ್ರೀಟ್ ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ, ಸೊ ಅಲ್ಲಿ ಒಪ್ಕೊಂಡು ಏನಾದ್ರು ಅವನು ಎಗನೆಸ್ಟ್ ಮಾತಾಡಿದ್ರೆ, ನಿಮ್ಗೆ ಇಲ್ಲ ಇನ್ನೊಂದು ಕೇಸ್ ಹಾಕ್ಬಿಡ್ತೀನಿ, ಸುಳ್ಳು ಕೇಸ್ ಹಾಕ್ಬಿಡ್ತೀನಿ, ಆಮೇಲೆ ನಿಮ್ಮ ಫ್ಯಾಮಿಲಿಯ ಪರ್ಸನ್ಸ್ಗಳ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿ ಅವ್ರನ್ನ ಅಲಿಸ್ತೀನಿ, ತೊಂದರೆ ಕೊಡ್ತೀನಿ ಅಂತ ಈ ರೀತಿಯ ಒಂದು ಬೆದರಿಕೆಯಾದಂಥ ಒಂದು ಹೇಳಿಕೆಯನ್ನು ಅವ್ರ ಹತ್ರ ಕೊಟ್ಟಾಗ ಅವರು ಎದುರುಕೊಂಡು ಕೋರ್ಟ್ ಮುಂದೆ ಇಲ್ಲ ಸ್ವಾಮಿ ನಾನು ಹೊಡೆದಿಲ್ಲ ಅಂತ ಹೇಳ್ತಾರೆ. ಇದು ನಡೀತಾ ಇದೆ. ಆಮೇಲೆ ಮತ್ತೊಂದು ಏನಂತಂದ್ರೆ, ಈಗ ತಾವು ನೋಡ್ತಾ ಇದ್ರಿ ಪೊಲೀಸ್ನವರು ಈ ಪ್ರಕರಣಗಳಲ್ಲಿ ತೋರಿಸ್ತಾ ಇದ್ದಾರೆ. ಹೌದು, ಸತ್ಯವಾಗಿ ಸರ್. ಯಾಕಂದ್ರೆ ಪೊಲೀಸ್ನವರು ಕ್ರಿಮಿನಲ್ ಸಂಬಂಧಪಟ್ಟಂತ ವಿಷಯಗಳನ್ನ ಮಾತ್ರ ಅವ್ರು ನೋಡೋದಕ್ಕೆ ಅವಕಾಶ ಇದೆ. ಈ ಸಿವಿಲ್ ಸಂಬಂಧಪಟ್ಟಂತ ವ್ಯಾಜ್ಯಗಳಲ್ಲಿ ಅವರು ಯಾವುದೇ ರೀತಿ ಮಧ್ಯಸ್ಥಿಕೆ ವಹಿಸುವಂತದ್ದು, ಮೂಗು ತೋರಿಸುವಂತದ್ದಕ್ಕೆ ಅವಕಾಶ ನೀಡಿಲ್ಲ. ಈ ಬಾರಿ ಹಲವಾರು ಈ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ರಾಜ್ಯ ಹೈಕೋರ್ಟ್ನ ಹಲವಾರು ನಿರ್ದೇಶನಗಳನ್ನ ನೀಡಿದೆ. ಜೊತೆಗೆ ಪೊಲೀಸ್ ಇಲಾಖೆಯ ರಾಜ್ಯ ನಿರ್ದೇಶಕರು, ಮಹಾನಿರ್ದೇಶಕರು ಕೂಡ ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ರೀತಿಯ ಸಿವಿಲ್ ವ್ಯಾಜ್ಯಗಳಲ್ಲಿ ಇಂಟರ್ಫಿಯರೆನ್ಸ್ ಆಗಬಾರ್ದು ಅನ್ನೋದು. ಅದಾಗಿಯೂ ರಾಜ್ಯದಲ್ಲಿ ಹಲವಾರು ಆ ಸುತ್ತೋಲಿನಲ್ಲಿ ಇದು ಕೂಡ ಒಂದು ಹೌದು ಸರ್, ಸಿವಿಲ್ ವ್ಯಾಜ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ. ಇಂಥ ಪ್ರಕರಣಗಳಿಗೆ ಹಲವಾರು ಬರ್ತಾನೆ ಇದೆ ಸರ್. ಯಾಕಂದ್ರೆ ಇವತ್ತು ಇಂಥ ಪ್ರಕರಣಗಳು ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ಕಂಡು ಬರ್ತಾ ಇದೆ.